ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಜಗದೀಶ್ ವನಗೋಡು. ಶಾಸಕ ಬೈರತಿ ಬಸವರಾಜ್ ಅವರಿಗೆ ಈಗ ಬಹುದೊಡ್ಡ ಸಂಕಷ್ಟ ಬಂದೊದಗಿದೆ. ಕಾರಣ ಏನಪ್ಪಾ ಅಂದರೆ ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ. ಬಿಕ್ಲು ಶಿವನ ಬಗ್ಗೆ ನಿಮಗೆ ಎಲ್ರಿಗೂ ಗೊತ್ತೇ ಇದೆ. ರೌಡಿ ಶೀಟರ್ ಆಗಿದ್ದವರು. ಕಳೆದ 6 ತಿಂಗಳ ಹಿಂದೆ ಇವರ ಮರ್ಡರ್ ನಡೆಯುತ್ತೆ KR ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 4 ಜನ ಆರೋಪಿಗಳ ಬಂಧನ ಆಗಿದೆ. ಆದರೆ ಬೈರತಿ ಬಸವರಾಜ್ ಅವರಿಗೆ ಕಳೆದ 6 ತಿಂಗಳಿಂದನೂ ಕೂಡ ಒಂದು ಸಮಸ್ಯೆ ಕಾಡ್ತಾ ಇದೆ. ಒಂದು ಪ್ರಾಬ್ಲಮ್ ಶುರುವಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ತಾನು ಅರೆಸ್ಟ್ ಆಗ್ಬೋದು ಅನ್ನುವ ಒಂದು ಭಯ. ಸದ್ಯ ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ತೀರ್ಪನ್ನು ನೀಡಿದೆ. ಪ್ರಕರಣದ 5ನೇ ಆರೋಪಿ ಏನಿದ್ರಲ್ಲ ಬೈರತಿ ಬಸವರಾಜ್ ಅವರು. ಬೈರತಿ ಬಸವರಾಜ್ BJPಯ ಶಾಸಕ ಅಂತ ನಾನು ಈಗಾಗಲೇ ಹೇಳಿದೆ. ಕಳೆದ ಬಾರಿ 2019ರಲ್ಲಿ ಇವರು ಪಕ್ಷವನ್ನು ಬದಲು ಮಾಡಿ ಕಾಂಗ್ರೆಸ್ನಿಂದ BJPಗೆ ಹಾರಿದ್ರು. ಆ ಸಂದರ್ಭದಲ್ಲಿ BS ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲಿಕ್ಕೂ ಕೂಡ ಕಾರಣ ಆಗಿದ್ರು. 18 ಜನ ಶಾಸಕರು ಕಾಂಗ್ರೆಸ್ನಿಂದ BJPಗೆ ಹೋಗಿದ್ರು. ಅದರಲ್ಲಿ ST ಸೋಮಶೇಖರ್ ಸೇರಿದ್ರು, ಮುನಿರತ್ನ ಅವರಿದ್ದರು, ಶಿವರಾಮ್ ಹೆಬ್ಬಾರ್ ಅವರಿದ್ದರು, ಮತ್ತು ಬೈರತಿ ಬಸವರಾಜ್ ಇವರೆಲ್ಲರೂ ಕೂಡ ಇದ್ದರು. ಸೊ ಇವರು ಬಾಂಬೆಯಲ್ಲಿ ಕೆಲವು ದಿನಗಳ ಕಾಲ ರೆಸಾರ್ಟ್ ರಾಜಕಾರಣ ಮಾಡಿ ಮತ್ತೆ BJPಗೆ ಸೇರಿಕೊಂಡು ಸಚಿವರು ಕೂಡ ಆದರು. ನಗರಾಭಿವೃದ್ಧಿ ಖಾತೆಯನ್ನು ಇವರಿಗೆ ಕೊಡಲಾಗಿತ್ತು. ದಾವಣಗೆರೆ ಕ್ಷೇತ್ರದ ಉಸ್ತುವಾರಿಯನ್ನು ಕೂಡ ಇವರಿಗೆ ವಹಿಸಲಾಗಿತ್ತು. ಹೀಗೆ ಮೆರೆದಿದ್ದಂಥ ಬೈರತಿ ಬಸವರಾಜ್ ರಿಯಲ್ ಎಸ್ಟೇಟ್ ಟೈಕೂನ್ ಕೂಡ ಹೌದು. ಇವರು ರಿಯಲ್ ಎಸ್ಟೇಟ್ನಲ್ಲೂ ಕೂಡ ದೊಡ್ಡ ಹೆಸರು ಮಾಡಿ ಬಂದಂಥವ್ರು. ಕಾರ್ಪೊರೇಟ್ರಿಂದ ಹಿಡಿದು ಎಲ್ಲ ಎಲೆಕ್ಷನ್ಗಳನ್ನು ಒಂದೊಂದೇ ಮೆಟ್ಟಿಲನ್ನ ಹತ್ಕೊಂಡು ಇವತ್ತು ಸಚಿವರಾಗೋ ಮಟ್ಟಕ್ಕೆ, ಒಬ್ಬ ಪ್ರಭಾವಿ ಶಾಸಕನ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಸೊ ಈಗ ಇಂಥ ಪ್ರಭಾವಿ ಶಾಸಕನಿಗೆ ಸಂಕಷ್ಟ ಅಂತಂದರೆ ಜೈಲಿಗೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ದಟ್ಟ ಆಗ್ತಾ ಇದ್ದಾವೆ. CID ಪೊಲೀಸರು ಇವರ ಬೆನ್ನನ್ನು ಬಿದ್ದಿದ್ದಾರೆ. ಮಹಾರಾಷ್ಟ್ರ, ಗೋವಾ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇವರಿಗಾಗಿ ಹುಡುಕಾಟ ಪ್ರಾರಂಭ ಆಗಿದೆ. ಹುಡುಕಾಟಕ್ಕೆ ಕಾರಣ ಏನು ಅಂತಂದರೆ ಇವರೀಗ ನಾಪತ್ತೆ ಆಗಿದ್ದಾರೆ. ಕಳೆದ 18ನೇ ತಾರೀಕು ಸೆಷನ್ ನಡೀತಾ ಇದ್ದಂಥ ಸಂದರ್ಭದಲ್ಲೇ ಸೆಷನ್ನಿಂದ ಹೊರಗೋದಂಥವ್ರು ಇಲ್ಲಿವರೆಗೂ ಕೂಡ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ವಿದೇಶಕ್ಕೆ ಹಾರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ವಿದೇಶಕ್ಕೆ ಹಾರೋದಕ್ಕೆ ಸಾಧ್ಯತೆ ಇಲ್ಲ. ಕಾರಣ ಏನಪ್ಪ ಅಂತಂದರೆ CID ಪೊಲೀಸರು ಲುಕೌಟ್ ನೋಟಿಸನ್ನೇ ಜಾರಿ ಮಾಡಿದ್ದಾರೆ. ಸೊ ಬೈರತಿ ಮುಂದಿರುವ ಈಗ ಸವಾಲೇನು ಅಂತಂದರೆ ಸದ್ಯಕ್ಕೆ ಪೊಲೀಸರಿಗೆ ಸಿಗದೇ ಇರೋದು. ಯಾಕೆಂದರೆ ವಾರೆಂಟ್ ಇದೆ ಅವ್ರ ಮೇಲೆ. ಯಾವ ಕ್ಷಣದಲ್ಲೂ ಬೇಕಾದರೂ ಸಿಕ್ಕರೂ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಬರ್ಬೋದು. ಕೊಲೆ ಪ್ರಕರಣದ 5ನೇ ಆರೋಪಿಯನ್ನು ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ಬೋದು. ಹಾಗಾಗಿನೇ ಇವರೊಂದು ಬುದ್ಧಿವಂತಿಕೆಯನ್ನು ಮಾಡಿದರು. ಹೈಕೋರ್ಟ್ಗೂ ಕೂಡ ಹೋಗಿದ್ರು. ತನಗೆ ನಿರೀಕ್ಷಣಾ ಜಾಮೀನನ್ನು ಕೊಡಿ, ಆ್ಯಂಟಿಸಿಪೇಟ್ರಿ ಬೇಲನ್ನು ಕೊಡಿ ಅನ್ನೋದು ಇವರ ಬೇಡಿಕೆಯಾಗಿತ್ತು. ಆದರೆ ಹೈಕೋರ್ಟ್ ಈ ಪ್ರಕರಣವನ್ನು ಪರಿಗಣಿಸದೇನೆ ಮತ್ತೆ ಇದನ್ನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿತ್ತು. ಜನಪ್ರತಿನಿಧಿಗಳ ನ್ಯಾಯಾಲಯದ ವಿಶೇಷ ಜಡ್ಜ್ ಶಿವಕುಮಾರ್ ಅವರು ಆದೇಶವನ್ನು ನೀಡ್ತಾರೆ. 5ನೇ ಆರೋಪಿಗೆ ಈ ಪ್ರಕರಣದ 5ನೇ ಆರೋಪಿಗೆ A1 ಜೊತೆ ನಂಟಿದೆ. A1 ಆರೋಪಿ ಜೊತೆ ಸದಾ ಸಂಪರ್ಕದಲ್ಲಿದ್ದರು. ರಿಯಲ್ ಎಸ್ಟೇಟ್ ವ್ಯವಹಾರಕ್ಕಾಗಿಯೇ ಈ ಕೊಲೆ ನಡೆದಿರುವಂಥ ಸಾಧ್ಯತೆಗಳಿದ್ದಾವೆ ಅನ್ನುವ ಪುರಾವೆ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಬೈರತಿ ಬಸವರಾಜ್ ಮತ್ತೆ ಅರೆಸ್ಟ್ ಆಗುವ ಸಾಧ್ಯತೆಗಳಿದ್ದಾವೆ. ವಿದೇಶಕ್ಕೂ ಕೂಡ ಹಾರಂಗಿಲ್ಲ, ದೇಶ ಬಿಟ್ಟು ಹೋಗಂಗಿಲ್ಲ ಅಂತ ಲುಕೌಟ್ ನೋಟಿಸನ್ನು ಎಲ್ಲ ವಿಮಾನ ನಿಲ್ದಾಣಗಳಿಗೆ ಕಳಿಸಲಾಗಿದೆ. ಹಾಗಾಗಿ ವಿದೇಶಕ್ಕೆ ಹಾರುವ ಯಾವುದೇ ಸಾಧ್ಯತೆಗಳು ಅವರ ಮುಂದೆ ಈಗ ಇಲ್ಲ. ಸದ್ಯ ಒಂದು ಪೊಲೀಸರಿಗೆ ಶರಣಾಗಬೇಕು, ಇಲ್ಲ ಅಂತಂದರೆ ಕೋರ್ಟ್ ಮೊರೆಯನ್ನು ಹೋಗಬೇಕು. ಕೋರ್ಟ್ ಮೊರೆ ಹೋಗೋದಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗೋದಕ್ಕೆ ಅವರ ವಕೀಲರು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿವರೆಗೂ ಪೊಲೀಸರಿಗೆ ಇರುವಂಥ ಚಾಲೆಂಜ್ ಅಂತಂದರೆ ಹೇಗಾದರೂ ಮಾಡಿ ಬೈರತಿ ಬಸವರಾಜ್ ಅವ್ರನ್ನ ಹಿಡ್ಕೊಂಬರಬೇಕು, ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು. ಸೊ 5ನೇ ಆರೋಪಿಯಾಗಿರುವ ಬೈರತಿ ಬಸವರಾಜ್ ಅವರು ಅರೆಸ್ಟ್ ಆಗುವ ಎಲ್ಲ ಲಕ್ಷಣಗಳಿಗೆ ಇದ್ದಾವೆ. ಸೊ ಒಬ್ಬ ಪ್ರಭಾವಿ MLA ಮತ್ತು ಪೊಲೀಸರಿಗೆ ಬಲೆ ಬೀಳುವ ಸಾಧ್ಯತೆ ಕೂಡ ಇದೆ. ಬಿಕ್ಲು ಕೊಲೆ ಪ್ರಕರಣದಲ್ಲಿ ಇವರು 5ನೇ ಆರೋಪಿಯಾಗಿದ್ದಾರೆ. 5ನೇ ಆರೋಪಿಯನ್ನು ಕೂಡ ಹಿಡಿಯೋದರಲ್ಲಿ ಪೊಲೀಸರು, CID ಪೊಲೀಸರು ಅದರಲ್ಲೂ ಎಲ್ಲ ರೀತಿಯ ತಲಾಶನ್ನು ಈಗ ಆರಂಭ ಮಾಡಿದ್ದಾರೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ಸುಮನ್ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ.